ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶಾ ಕಚ್ಚೋಡಿ ಸೆಟ್ ತೋರಿಸ್ತಾ ಇದ್ದೀನಿ, ಬ್ರೈಡಲ್ ಡಿಸೈನ್. ಸೊ ವಿತೌಟ್ ಬೀಡ್ಸ್, ಇದನ್ನು ಆಲ್ರೆಡಿ ತೋರಿಸಿದೆ. ಇದು ವಿತೌಟ್ ಬೀಡ್ ಯಾವ ರೀತಿ ಹಾಕೋದು ಅಂತ ಮತ್ತೆ ತೋರಿಸ್ತಾ ಇದ್ದೀನಿ. ಇದೊಂದು ಎಂಗೇಜ್ಮೆಂಟ್ ಸ್ಯಾರಿ ಫ್ರೆಂಡ್ಸ್, ಗ್ರೀನ್ ಕಲರು ಮತ್ತು ವೈನ್ ಕಲರ್ ಬಾರ್ಡರು. ಸೊ ಕ್ರೋಶಾ ನೀಡಲ್ ಬಂದು 10 ನಂಬರ್ ತೊಗೋತಾ ಇದ್ದೀನಿ. 11 ಆದರೂ ನಡೆಯುತ್ತೆ, 9 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ 7 ಎಳೆ ಕೂಡ ನೀವು ತೊಗೋಬೋದು, ಅದು ಕೂಡ ತಿಕ್ಕಾಗಿ ಬರುತ್ತೆ. ಸ್ಟಾರ್ಟಿಂಗು ಸೊ 5 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಬ್ರೈಡಲ್ ಡಿಸೈನು ಹೆವಿ ಬ್ರೈಡಲ್ ಲುಕ್ ಬರುತ್ತೆ, ಬಟ್ ವಿತೌಟ್ ಬೀಡ್. ಯಾರ್ಯಾರಿಗೆ ವಿತೌಟ್ ಬೀಡ್ ಬೇಕೋ ಅಂಥವ್ರಿಗೆ ಈ ಡಿಸೈನ್ ಸೂಟ್ ಆಗುತ್ತೆ. ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ನ ಹಾಕೋತೀನಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಗಳನ್ನ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಬೇಸ್ ಲೈನ್ ತುಂಬ ಈಸಿ. ಬರೀ 3 ಚೈನ್ ಬೇಸ್ ಲೈನ್ ಪೂರ್ತಿ ಸಾರಿಗೆ ಹಾಕ್ಕೊಂಡು ಹೋಗೋದಷ್ಟೇ. 3 ಚೈನ್ ಹಾಕಿ ಮತ್ತೆ 3 ಚೈನ್ ಮಾಡ್ತಾಯಿದ್ದೀನಿ. 3 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ ಟೈಟ್ ಮಾಡಬಾರ್ದು ಫ್ರೆಂಡ್ಸ್. ಟೈಟ್ ಮಾಡಿಬಿಟ್ರೆ ಆ ರಿಂಕಲ್ಸ್ ಬಂದುಬಿಡುತ್ತೆ ಸ್ಯಾರಿಗೆ. ಬೇಸ್ ಲೈನ್ ಒಂದು ಸ್ವಲ್ಪ ಈಸಿಯಾಗಿ ಆರಾಮಾಗಿ ಹಾಕ್ಕೊಂಡೋಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಒಂದು ಪಾಯಿಂಟ್ ಒಳಗಡೆ ಇದ್ರೂ ಪರವಾಗಿಲ್ಲ. ಸೊ ಒಂದು ಸ್ವಲ್ಪ ಔಟ್ಸೈಡ್ ಇರಬಾರ್ದು ಅಷ್ಟೇ, ಅಂದರೆ ಸ್ವಲ್ಪ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ 3 ಚೈನ್ ಹಾಕ್ಕೊಂಡು ಹೋಗಬೇಕು ಪೂರ್ತಿ ಸ್ಯಾರಿ. ಸೊ ಇಲ್ಲಿ ನಂಬರ್ ಕರೆಕ್ಟಾಗಿರಬೇಕು ಫ್ರೆಂಡ್ಸ್, 3 ಇರಬೇಕು. ಇದಕ್ಕೆ ಸ್ವಲ್ಪ ಕೌಂಟಿಂಗ್ಸ್ ಮೈನ್ ಆಗುತ್ತೆ ಈ ಡಿಸೈನ್ಗೆ. ಸೊ ಈಸಿಯಾಗಿ ಹಾಕ್ಬೋದು, ಬಟ್ ಕೌಂಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಈ ಡಿಸೈನ್ಗೆ. ಸೊ ನೀವು 3 ಚೈನ್ನ ಹಾಕ್ಕೊಂಡು ಹೋಗೋಣ. ಸೊ ಪೂರ್ತಿ ಸ್ಯಾರಿ ಇದೇ ರೀತಿ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಲೈನ್ ಫ್ರೆಂಡ್ಸ್, ಇದು 3 ಚೈನ್ ಪೂರ್ತಿ ಆದಮೇಲೆ ನೆಕ್ಸ್ಟ್ ಸೇಮ್ ಕಲರೇ. ನೀವು 4th ಸ್ಟೆಪ್ವರೆಗೂ ಸೇಮ್ ಕಲರ್ ತೊಗೋತೀವಿ. 5th ಸ್ಟೆಪ್ ಮಾತ್ರ ಚೇಂಜ್ ಮಾಡ್ತೀವಿ. ನೀಡಲ್ನ ಹಾಕಿ ನಾಟ್ ಹಿಂದೆ ಬರೋ ಥರ ದಾರನ ತೊಗೊಂಡು ಬಂದು ಗಂಟು ಹಾಕ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಮಾಡಿ ಟೈಟಾಗಿ ಎಳೆದು ಲಾಕ್ ಆಗುತ್ತೆ. ಸೊ ಅಲ್ಲೇ ಸಿಂಗಲ್ ಕ್ರೋಶೆ ಒಳಗಡೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. ಎಕ್ಸ್ಟ್ರಾ 1 ಚೈನ್, 2 ಚೈನ್, 2 ಚೈನ್ಗಳನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು, ಸೊ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ 4 ಡಬಲ್ ಕ್ರೋಶೆನ 3 ಚೈನಲ್ಲಿ ಫಿಲ್ ಮಾಡ್ತೇನೆ ಫ್ರೆಂಡ್ಸ್. 4 ಕಂಬಗಳನ್ನ ಹಾಕ್ಕೋಬೇಕು. ನಾವು 2 ಚೈನ್ ಮಾಡ್ತೀವಲ್ಲ ಸ್ಟಾರ್ಟಿಂಗು, ಅದನ್ನು ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಿ 4 ಕಂಬಗಳನ್ನ 3 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತೀನಿ. ಸೊ ನೋಡಿ, 2 ಚೈನು ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಇನ್ನು 3 ಕಂಬಗಳನ್ನ ಹಾಕಿದ್ದೀನಿ. ಒಟ್ಟು 4 ಆಯ್ತಲ್ವ. ಅಲ್ಲಿಂದ 4 ಚೈನ್ನ ಹಾಕ್ಕೊಳ್ಳೋಣ. 4 ಕಂಬ 4 ಚೈನ್ ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್. ತುಂಬ ಈಸಿ. ಇದು ಕೂಡ 4 ಕಂಬ ಮಾಡ್ಕೊಂಡಿದ್ದೀನಿ 3 ಚೈನ್ ಗ್ಯಾಪಲ್ಲಿ. ಒಂದು 3 ಚೈನ್ನ ಸ್ಕಿಪ್ ಮಾಡಬೇಕು ಇವಾಗ. ಸೊ 4 ಚೈನ್ ಮಾಡಿದ್ದೀವಲ್ಲ, ಒಂದು 3 ಚೈನ್ನ ಸ್ಕಿಪ್ ಮಾಡಿಬಿಟ್ಟು ಗ್ಯಾಪು ನೆಕ್ಸ್ಟ್ 3 ಚೈನ್ ಅಂದರೆ ಫಸ್ಟ್ ಒನ್ಗೆ ಫಿಲ್ ಮಾಡಿದ್ವಿ, ಸೆಕೆಂಡ್ ಒನ್ ಸ್ಕಿಪ್ ಮಾಡಿ ಥರ್ಡ್ ಒನ್ನಿಗೆ ನಾವು ಮತ್ತೆ ಫಿಲ್ ಮಾಡ್ತೀವಿ ಕಂಬಗಳನ್ನ. ಮತ್ತು 4 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೀವಿ. 4 ಕಂಬಗಳನ್ನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಒಂದು ಸತಿ ಮಾಡಬೇಕು, 2 ದಾರ ಒಂದು ಸತಿ ಮಾಡಬೇಕು. ಈ ರೀತಿ ಒಂದು ಕಂಬ ಮಾಡ್ಕೋಬೇಕು. ಅದೇ ಥರ ಸೇಮ್ ಲೆಂತಲ್ಲಿ ಇನ್ನೂ 3 ಮಾಡ್ಕೋತೀನಿ. ಅಂದರೆ ಒಟ್ಟು 4 ಕಂಬಗಳು 3 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಸೊ 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ, ಈ ರೀತಿ 4 ಕಂಬಗಳು ಸೇಮ್ ಲೆಂತಲ್ಲಿ ಹಾಕೋಬೇಕು. ಇದಕ್ಕೆ ಬರೀ ಡಬಲ್ ಕ್ರೋಶೆನ ಫ್ರೆಂಡ್ಸ್ ಯೂಸ್ ಮಾಡೋದು. ತುಂಬ ಈಸಿ ಡಿಸೈನ್, ಅಂದರೆ
ತುಂಬ ಈಸಿ ಅಂತ ಹೇಳೋಕ್ಕಾಗಲ್ಲ. ಅದು ಸ್ವಲ್ಪ 5 ಸ್ಟೆಪ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಬಟ್ ಕೌಂಟಿಂಗ್ಸ್ ಇಂಪಾರ್ಟೆಂಟ್ ಇದಕ್ಕೆ. ಈಸಿ ಸ್ಟೆಪ್ ಇದೆ, ಬಟ್ ಕೌಂಟ್ ಮಾಡ್ಕೊಂಡು ಮಾಡ್ಕೋಬೇಕು. 3 4 ಚೈನ್ 4 ಕಂಬ. ಸೊ 4 ಚೈನು 4 ಕಂಬ ಮಾಡ್ಕೋಬೇಕು. ಒಂದು 3 ಚೈನ್ ಗ್ಯಾಪ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ, ಕಂಬನ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ 4 ಕಂಬ ಮಾಡ್ಕೋಬೇಕು, 4 ಚೈನ್ 4 ಕಂಬ 4 ಚೈನ್, ಈ ಥರ ಡಿಸೈನ್ನ ಸೆಕೆಂಡ್ ಸ್ಟೆಪ್ ಮಾಡ್ಕೊಂಡು ಪೂರ್ತಿ ಹೋಗಬೇಕು. ಇದೇ ಥರ ಮಾಡ್ಕೊಂಡು ಹೋದರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. 4 ಕಂಬ 4 ಚೈನು, 4 ಕಂಬ 4 ಚೈನು, ಒಂದೊಂದು 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ಇಲ್ಲಿ ಕೌಂಟಿಂಗ್ಸ್ ಎಲ್ಲ. ಸೊ ಇದೇ ರೀತಿ ಸೆಕೆಂಡ್ ಸ್ಟೆಪ್ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಸೇಮ್ ಲೆಂತಲ್ಲ, ಆಲ್ಮೋಸ್ಟ್ ಸೇಮ್ ಲೆಂತಲ್ಲೇ ಆ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡೋಗಿ ನೀಟಾಗಿ ಬರುತ್ತೆ ಫಿನಿಶಿಂಗು ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ ಆದಮೇಲೆ. ಸೊ 4 ಕಂಬ 4 ಚೈನು ಇಷ್ಟನ್ನ ಪೂರ್ತಿ ಸಾರಿಗೆ ಮಾಡ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಲೈನ್ ಕೂಡ ಸೇಮ್ ಕಲರಲ್ಲೇ ತೊಗೋತೀನಿ. ನೆಕ್ಸ್ಟ್ ಲೈನ್ ಕೂಡ ಸೇಮ್ ಕಲರಲ್ಲೇ ಮಾಡ್ಕೊಳ್ಳೋಣ. ನೀಡನ್ನು ಹಾಕಿ ನಾಟ್ ಹಿಂದೆ ಬರೋ ಥರ ನಾವು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಆದಮೇಲೆ ಈ ನಾಟ್ಸ್ ಎಲ್ಲ ಸ್ವಲ್ಪ ಗಮ್ ಪೇಸ್ಟ್ ಮಾಡಿಬಿಟ್ಟು ನೀಟಾಗಿ ಸ್ಟಿಕ್ ಮಾಡಿ ಕಾಣಿಸ್ತೀರಾ. ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಫ್ರೆಂಡ್ಸ್ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ಗಳನ್ನ ಹಾಕ್ಕೊಂಡು ನಾನು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ಸ್ಟಾರ್ಟಿಂಗ್ 3 ಚೈನ್ ಮಾಡಿಕೊಂಡೆ ಡೈರೆಕ್ಟಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 4 ಚೈನ್ ಗ್ಯಾಪಿಂದ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಸೊ ಮತ್ತೆ ಸೇಮ್ ಲೆಂತಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 4 ಕಂಬಗಳನ್ನ ಫಸ್ಟ್ ಮಾಡ್ಕೋತೀನಿ. 4 ಕಂಬಗಳನ್ನ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೆಂಟರಲ್ಲಿ 3 ಚೈನ್ ಹಾಕೋತೀನಿ. ಮತ್ತು 4 ಕಂಬ ಮಾಡ್ಕೋಬೇಕು, 3 ಚೈನ್ಗಳನ್ನ ಮಾಡ್ಕೋಬೇಕು. ಸೊ 4 ಕಂಬ 3 ಚೈನ್. ಸ್ಟಾರ್ಟಿಂಗ್ 3 ಚೈನ್ ಮಾಡಿಕೊಂಡು ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪಲ್ಲಿ 4 ಕಂಬ 4 ಚೈನ್ ಮಾಡಿದ್ದೀನಿ. ಥರ್ಡ್ ಸ್ಟೆಪ್ಪಲ್ಲಿ 4 ಕಂಬ 3 ಚೈನ್ಗಳನ್ನ ಮಾಡಿ ಮತ್ತೆ ಸೇಮ್ 4 ಚೈನ್ ಗ್ಯಾಪಲ್ಲಿ 4 ಕಂಬಗಳನ್ನ ಫಿಲ್ ಮಾಡ್ತೀನಿ. ಸೊ ಒಂದು 4 ಚೈನ್ ಗ್ಯಾಪಲ್ಲಿ 8 ಕಂಬ ಸೆಂಟ್ರಲ್ಲಿ 3 ಚೈನ್ ಬರೋ ಥರ ನಾವು ಮಾಡ್ಕೋಬೇಕು. ಸ್ವಲ್ಪ ಯು ಶೇಪ್ ಆರ್ಚ್ ಟೈಪ್ ಬರುತ್ತೆ ನಮಗೆ. 4 ಚೈನ್ ಗ್ಯಾಪಲ್ಲಿ 4 ಕಂಬನ ಮಾಡ್ಕೋಬೇಕು, 3 ಚೈನ್ ಗ್ಯಾಪ್ ಮಾಡ್ಕೋಬೇಕು, ಮತ್ತು 4 ಕಂಬನ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟಾದಮೇಲೆ ನೋಡಿ ಸ್ಟಾರ್ಟಿಂಗ್ 3 ಚೈನ್ ಅಥವಾ 2 ಚೈನ್ ಮಾಡಿ ಸ್ಟಾರ್ಟ್ ಮಾಡಿರೋದು ನಾನು. ಇಷ್ಟಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಅಲ್ಲಿ ಚೈನು ಏನೂ ಗ್ಯಾಪ್ ಬಿಡಬಾರ್ದು ಫ್ರೆಂಡ್ಸ್, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಮತ್ತೆ 4 ಕಂಬನ ಮಾಡ್ಕೊಳ್ತೀನಿ. ಸೊ 4 ಡಬಲ್ ಕ್ರೋಶೆ, ಸೆಂಟರಲ್ಲಿ 3 ಚೈನ್, ಮತ್ತು ಅಗೇನ್ 4 ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಪ್ರತಿ 4 ಚೈನ್ ಗ್ಯಾಪಲ್ಲಿ ಕೂಡ ಈ ಥರ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಬೇಕು, 3 ಚೈನ್ ಮಾಡಿಕೊಂಡು ಮತ್ತೆ 4 ಕಂಬಗಳು. ಸೊ 4 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಳೋಣ. ಸೊ ಈ ಥರ್ಡ್ ಸ್ಟೆಪ್ಪು, 4th ಸ್ಟೆಪ್ ತುಂಬ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. 3rd ಸ್ಟೆಪ್ವರೆಗೂ ತುಂಬ ಈಸಿ ಇದೆ. ಅಗೇನ್ 5th ಸ್ಟೆಪ್ ಕೂಡ ಈಸಿ ಅನಿಸುತ್ತೆ ನಮಗೆ. 4th ಸ್ಟೆಪ್ಪು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಈಸಿ ಇದೆ, ಟೈಮ್ ಮಾತ್ರ ಕನ್ಸ್ಯೂಮ್ ಆಗುತ್ತೆ. ಆರಾಮ್ಸಾಗಿ ಹಾಕ್ಕೊಂಡು ಹೋಗ್ಬೋದು. ಬ್ರೈಡಲ್ ಡಿಸೈನ್ ಅಂದೆ ಅಲ್ವಾ. ಸೊ ನೋಡಿ ಈ ಥರ ಆಲ್ಮೋಸ್ಟ್ 8 ಕಂಬಕ್ಕೆ ಸೆಂಟ್ರಲ್ಲಿ 3 ಚೈನ್ ಅಷ್ಟು ನಾವು ಹಾಕ್ಕೊಂಡು ಹೋಗಬೇಕು. ಪ್ರತಿ 4 ಚೈನ್ ಗ್ಯಾಪಲ್ಲಿ ಕೂಡ ಈ ಥರ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಪುಟ್ಟ ಆರ್ಚ್ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಟಿದ್ರು ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ ಡಿಸೈನು. ಇದಕ್ಕೆ 3 ಚೈನ್ ಗ್ಯಾಪಲ್ಲಿ ಆರಾಮ್ಸಾಗಿ ಕುಚ್ಚು ಕಟ್ಕೊಬಿಡ್ಬೋದು ನಾವು. ಆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾವು ಇನ್ನೂ 2 ಸ್ಟೆಪ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಇವಾಗ 4 ಡಬಲ್ ಕ್ರೋಶೆ ಮಾಡೋಣ. 4 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಗ್ಯಾಪ್,
ಮತ್ತು 4 ಡಬಲ್ ಕ್ರೋಶೆ. ಈ ರೀತಿ ಮಾಡಿದ್ರೆ ಹೀಗೆ ಕಾಣಿಸುತ್ತೆ. ನಾನು ಹೇಳ್ದೆಲ್ಲ ಇದಕ್ಕೆ ಕುಚ್ಚು ಕಟ್ಕೋಬೋದು ಬೇಕಂದರೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಈ ಥರ ನೀಟಾಗಿ ಫಿನಿಶಿಂಗ್ ಬಂದರೆ ಫ್ರೆಂಡ್ಸ್ ಫೈನಲ್ ಲುಕ್ಕು ಕೂಡ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನೇ ಇದೇ ರೀತಿ 3rd ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾವಿವಾಗ 4th ಸ್ಟೆಪ್ಪು ಕೂಡ ಫ್ರೆಂಡ್ಸ್ ಎಂಡ್ವರೆಗೂ ಇದೇ ರೀತಿ ಹಾಕ್ಕೊಂಡು ಹೋಗ್ತೀನಿ. 4th ಸ್ಟೆಪ್ ಸ್ಟಾರ್ಟಿಂಗಿಂದ ಬರೋಲ್ಲ, ಬ್ಯಾಕ್ ಸೈಡಿಂದ ಬರುತ್ತೆ. ಸೊ 3rd ಸ್ಟೆಪ್ ಪೂರ್ತಿ ಹಾಕ್ಕೊಂಡು ಹೋಗಿದ್ದೀನಿ ಅಲ್ಲ, ಲಾಸ್ಟಲ್ಲಿ ನೋಡಿ 3 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ, ಪ್ಲೇಸ್ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೇ ಕಾರ್ನರಲ್ಲಿ ಎಡ್ಜಲ್ಲೇ ಮತ್ತು ಈ ಆರ್ಚನ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಥ್ರೆಡ್ಸ್ ಎಲ್ಲ ಹಿಂದೆ ಬರೋ ಥರ ನೀವು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ ಫ್ರೆಂಡ್ಸ್. ಇವಾಗ ಸಾರಿನ ಟರ್ನ್ ಮಾಡ್ಕೊಳ್ಳೋಣ. ಸೀರೆನ ಹಿಂದಕ್ಕೆ ತಿರುಗಿಸ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿಂದ ಹಾಕೋ ಬಂದಿದ್ವಲ್ಲ, ಕೊನೆಗೆ ಬಂದುಬಿಟ್ಟು ಸೊ ಸಾರಿನ ಈ ಥರ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ವರ್ಕ್ ಮಾಡ್ಕೊಳ್ತೀನಿ. ಸೊ ಟರ್ನ್ ಮಾಡಿಬಿಟ್ಟು ಜಸ್ಟ್ ಟರ್ನ್ ಮಾಡಿದ ತಕ್ಷಣ ಅಲ್ಲಿಂದ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಅಥವಾ 3 ಚೈನ್ಸ್ನ ಹಾಕ್ಕೋಬೇಕು. ಸೊ 2 ಚೈನ್ಸ್ನ ಮಾಡಿಕೊಂಡು 2 ಅಥವಾ 3 ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟು ಕಂಬದ ಲೆಂತ್ವರೆಗೂ ಅಷ್ಟೇ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ನೀಟಾಗಿ ಹೋಲ್ಸ್ ಕಾಣಿಸುತ್ತೆ ನೋಡಿ, ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪ್ಗಳು ಕಾಣಿಸುತ್ತೆ ಪ್ರತಿ ಕಂಬದ ಮೇಲೆ. ನೋಡಿ 2 ಚೈನ್ ಆದಮೇಲೆ 3 ಚೈನ್ ಆದಮೇಲೆ ಫಸ್ಟು ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 2 ದಾರ 1 ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಪ್ರತಿ ಹೋಲ್ ಗ್ಯಾಪ್, ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೂ ಒಂದೊಂದು ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಒಂದು ಕಂಬ ಆದಮೇಲೆ ಒಂದು ಚೈನ್ ಮಾಡಿಕೊಂಡು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಕಂಬನ ಮಾಡ್ಕೋತೀನಿ. ಈ ಸ್ಟೆಪ್ಪಲ್ಲಿ ಏನಂದರೆ ಒಂದು ಕಂಬ ಒಂದು ಚೈನ್, ಒಂದು ಕಂಬ ಒಂದು ಚೈನ್. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲೂ ಒಂದೊಂದು ಕಂಬ ಮಾಡ್ತೀನಿ. ಬಟ್ ಒಂದು ಕಂಬ ಮಾಡಿದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ನೀರಿನ ಮೇಲೆ ದಾರ ಸುತ್ತಕೊಂಡು ಅಲ್ಲಿ ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲಿ ಒಂದು ಕಂಬ ಮಾಡ್ಕೋಬೇಕು. ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ದಾರನ ತೊಗೊಂಡು ಬಂದು 2 ದಾರ 1 2 ದಾರ 1 ಈ ರೀತಿ ಕಂಬ ಆದ ತಕ್ಷಣ ಒಂದು ಚೈನ್ ಹಾಕಬೇಕು ಫ್ರೆಂಡ್ಸ್. ಒಂದು ಕಂಬ ಆದ ತಕ್ಷಣ ಒಂದು ಚೈನ್ ಹಾಕೋದನ್ನ ಮರಿಬಾರ್ದು. ಸೊ ಒಂದು ಕಂಬ ಒಂದು ಚೈನ್, ಒಂದು ಕಂಬ ಒಂದು ಚೈನ್ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ನೋಡಿ ಕಂಬ ಆಗಿದ ತಕ್ಷಣ ಒಂದು ಚೈನ್ ಹಾಕೋತಾ ಇದ್ದೀನಿ ನಾನು. ಸೊ ಇವಾಗ 4 ಕಂಬಗಳಾದ ಮೇಲೆ ಅಂದರೆ 4 ಕಂಬ ಮೇಲೆ 4 ಕಂಬ ಆಗಬೇಕು. ಈ 3 ಚೈನ್ ಗ್ಯಾಪಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಒಂದು ಚೈನ್, ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಸೇಮ್ ಗ್ಯಾಪಲ್ಲಿ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ವಿತ್ ಒಂದು ಚೈನ್ ಮಾಡ್ಕೋಬೇಕು. ಒಂದು ಕಂಬ ಆಗಿದ ತಕ್ಷಣ ಒಂದು ಚೈನ್ ಮಾಡ್ಕೊಳ್ಳೇಬೇಕು. ಮತ್ತು 3ನೇ ಕಂಬ ಒಂದು ಚೈನ್, 4th ಇವಾಗ 4th ಡಬಲ್ ಕ್ರೋಶೆ ಒಂದು ಚೈನ್. ಸೊ 4 ಡಬಲ್ ಕ್ರೋಶೆ ಆಗಿದೆ. ಇವಾಗ ಒಂದು ಚೈನ್ ಮಾಡ್ಕೊಳ್ಳೋಣ, ಒಂದು ಚೈನ್. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. 3 ಚೈನ್ ಗ್ಯಾಪಲ್ಲಿ ಮಾತ್ರ 4 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ವಿತ್ ಒಂದು ಚೈನು. ಮತ್ತು ಈ 4 ಕಂಬ ಹಾಕಿರ್ತೀವಲ್ಲ 3 ಚೈನ್ ಆದ ತಕ್ಷಣ ಆ 4 ಕಂಬಕ್ಕೂ ಮೇಲೇನೂ ಒಂದು ಕಂಬಗಳು, ಅದು ಕೂಡ 4 ಬರುತ್ತೆ ನೋಡಿ. ಕರೆಕ್ಟಾಗಿ ಒಂದು ಆರ್ಚ್ ಪೂರ್ತಿ ಕಂಪ್ಲೀಟಾಗಿ ನಮಗೆ 12 ಕಂಬ ಬರಬೇಕು. ಅಂದರೆ 4 ಕಂಬ ಮೇಲೆ 4 ಕಂಬ ಬರುತ್ತೆ. ಸೊ 3 ಚೈನ್ ಗ್ಯಾಪಲ್ಲಿ 4 ಕಂಬ ಮಾಡ್ತೀವಿ ಅಲ್ವಾ. ಸೊ ಕೌಂಟ್ ಮಾಡಿ ಒಂದು ಆರ್ಚ್ ಪೂರ್ತಿಗೆ 12 ಕಂಬ ಬರಬೇಕು ಫ್ರೆಂಡ್ಸ್. ಇವಾಗ ನೋಡಿ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಈ ಟ್ರಯಾಂಗಲ್ ಶೇಪ್ ಏನಿದೆ ಅಂದರೆ 4 ಕಂಬ ಜಾಯಿನಲ್ಲಿ, ಸೊ ಅಲ್ಲೇನು ಮಾಡೋದಿಲ್ಲ ನಾನು. ಜಸ್ಟ್ ನೆಕ್ಸ್ಟ್ ಕಂಬದ ಮೇಲೆ ಕಂಬನೇ ಮಾಡಿಕೊಂಡು ಒಂದು ಚೈನ್ ಗ್ಯಾಪ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಚೈನ್ ಮಾಡ್ಕೋಬೇಕು, ಒಂದು ಕಂಬ. ಸೊ ಒಂದು ಚೈನ್, ಒಂದು ಕಂಬ, ಮತ್ತು ಒಂದು ಚೈನ್, ಒಂದು ಕಂಬ. ಸೊ 3 ಚೈನ್ ಗ್ಯಾಪಲ್ಲಿ ಮಾತ್ರ ನಾವು 4 ಕಂಬಗಳನ್ನ ಎಕ್ಸ್ಟ್ರಾ ಮಾಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ 4 ಡಬಲ್ ಕ್ರೋಶೆ ಜಾಯಿನ್ ಆಗಿರುತ್ತಲ್ಲ, ಅಲ್ಲಿ ನಾವೇನು ಎಕ್ಸ್ಟ್ರಾ ಏನೂ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಒಂದು ಕಂಬ ಒಂದು ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 3 ಚೈನ್ ಗ್ಯಾಪಲ್ಲಿ ಮಾತ್ರ 4 ಡಬಲ್ ಕ್ರೋಶೆ ವಿತ್ ಒಂದು ಚೈನ್ ಮಾಡ್ಕೊತೀನಿ.
ಸೊ ನೋಡಿ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಆಯ್ತಲ್ವ, ಮತ್ತು ಆ 4 ಕಂಬ ಮೇಲೆ 4 ಕಂಬ ಮಾಡ್ತೀನಿ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಆಲ್ಮೋಸ್ಟ್ 4 ಕಂಬ, ಆ ಸೈಡ್ ಆ ಆರ್ಚದು 4 ಕಂಬ ಇದೆಲ್ಲ, ಅದ್ರ ಮೇಲೆ ಇರೋ ಹೋಲ್ ಗ್ಯಾಪ್ಗೆ 8 ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ ಗ್ಯಾಪಲ್ಲಿ ಮತ್ತೆ 4 ಕಂಬಗಳನ್ನ ಮಾಡ್ಕೋತೀನಿ. ಈ ಥರ ಫ್ರಿಲ್ ಸ್ಟೆಪ್ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಓವರ್ಲ್ಯಾಪ್ ಆಗುತ್ತೆ, ಅದೇ ಥರ ಬರಬೇಕು ಆ್ಯಕ್ಚುಲಿ. ಫ್ರಿಲ್ ಸ್ಟೆಪ್ ಬಂದ್ರೇ ನಾವು ನೆಕ್ಸ್ಟ್ ಸ್ಟೆಪ್ಗೆ ಫ್ಲವರ್ ಟೈಪ್ ಬರುತ್ತೆ ಅದು. ಸೊ ಈ ರೀತಿ ಓವರ್ಲ್ಯಾಪ್ ಆಗಲೇಬೇಕು. ಪ್ರತಿ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟ್ ಗ್ಯಾಪ್ ಬರುತ್ತಲ್ಲ, ಅಂದರೆ ಸೆಕೆಂಡ್ ಸ್ಟೆಪ್ 4, ಥರ್ಡ್ ಸ್ಟೆಪ್ 4 ಕಂಬ 4 ಕಂಬ, ಅಲ್ಲಿ ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಮಾಡ್ಕೊಳ್ಳೋ. ಅದು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಬಂದು ಇಲ್ಲಿ 3-4 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಫ್ರಿಲ್ಸ್ ಬರಬೇಕು ನಮಗೆ. ಸ್ಯಾರಿ ಪೂರ್ತಿ ಮಾಡೋಷ್ಟರಲ್ಲಿ ಫ್ರಿಲ್ಸ್ ಈ ಥರ ಬರುತ್ತೆ. ಸೊ ಇವಾಗ ಫಿಫ್ತ್ ಸ್ಟೆಪ್ ಕೂಡ ತುಂಬ ಈಸಿ ಇದೆ. ಸೊ ಕೌಂಟಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ಕೌಂಟಿಂಗ್ಸ್ ಮಾಡ್ಕೋಬೇಕು. ಒಂದು ಫ್ಲವರ್ ಹಾಕಿದ ತಕ್ಷಣ ಫ್ಲವರ್ ಟೈಪ್ ಬರುತ್ತೆ, ಇದು 3D ಫ್ಲವರ್ ಟೈಪು. ಸೊ ಒಂದು ನೀವು ಗೊತ್ತಾಗಿದ ತಕ್ಷಣ ಮಿಕ್ಕಿದೆಲ್ಲ ಈಸಿ ಆಗುತ್ತೆ. ಸೊ ಆರ್ಚ್ ಸ್ಟಾರ್ಟಿಂಗಿಂದನೇ ನಾನು ನೀಡಲ್ನ ಹಾಕಿ ದಾರನ ತೊಗೊಬಂದು ನಾಟ್ ಹಿಂದೆ ಬರೋ ಥರ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಆ 3 ಚೈನ್ ಮಾಡಿ ಕಟ್ ಮಾಡಿದ್ದೀವಲ್ಲ ಎಕ್ಸ್ಟ್ರಾ ಥ್ರೆಡ್, ಅದು ನಾಟ್ಸು ಎಲ್ಲ ಗಂಪೇಸ್ಟ್ ಮಾಡಿಬಿಡಿ ಲಾಸ್ಟಲ್ಲಿ. ಸೊ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, 2 ಸತಿ ಲಾಕ್ ಮಾಡಿಕೊಂಡು ಆರ್ಚ್ ಸ್ಟಾರ್ಟಿಂಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಕಂಬ ಸ್ಟಾರ್ಟ್ ಆಗುತ್ತಲ್ವ, ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಬಂದಿರ್ತೀವಿ ನಾವು ಡಬಲ್ ಕ್ರೋಶೆ. ಒಂದು ಕಂಬ ಆದಮೇಲೆ ಒಂದು ಚೈನ್ ಗ್ಯಾಪ್ ಕೂಡ ಮಾಡಿರ್ತೀವಿ. ಆ ಒಂದು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಒಂದು ಲಾಕ್ ಮಾಡ್ಕೊಳ್ಳೋದಷ್ಟೇ, ಒಂದು ಸಿಂಗಲ್ ಕ್ರೋಶೆ. ಮತ್ತು 3 ಚೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಕಂಬ ಆಗಿ 1 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಸೊ 3 ಚೈನ್ ಹಾಕಬೇಕು ಫ್ರೆಂಡ್ಸ್, 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಅಷ್ಟೇ ಇದರಲ್ಲಿ ಡಿಸೈನು. ಫಿಫ್ತ್ ಸ್ಟೆಪ್ ತುಂಬ ಈಸಿ ಇದೆ. 3 ಚೈನ್ ಹಾಕಿ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಪ್ರತಿ ಕಂಬ ಆದಮೇಲೆ 1 ಚೈನ್ ಗ್ಯಾಪ್ ಇಟ್ಟಿರ್ತೀವಿ ಅಲ್ಲ. ಸೊ ನೋಡಿ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಎಲ್ಲಿ ನೀಡಲ್ಲ ಹಾಕಬೇಕು. ಬ್ಯಾಕ್ ಸೈಡ್ ಅಲ್ವಾ ಫ್ರೆಂಡ್ಸ್, ಎಳೆಗಳು ಜಾಸ್ತಿ ಕಾಣಿಸುತ್ತೆ ನಿಮಗೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವು 1 ಚೈನ್ ಗ್ಯಾಪ್ ಹಾಕಿರೋದು ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 3 ಚೈನ್, ನೆಕ್ಸ್ಟ್ ಕಂಬ ಆಗಿದ ತಕ್ಷಣ 1 ಚೈನ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್. ಸೊ ಈ ರೀತಿ ನಾವು ಸ್ಟಾರ್ಟಿಂಗಿಂದ ಎಲ್ಲಿವರೆಗೂ ಮಾಡಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಈ ರೀತಿ 3 ಚೈನು ಮಾಡಿ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ತೋರಿಸ್ತೀನಿ ಎಲ್ಲಿ ಗಂಟ ಮಾಡ್ಕೋಬೇಕಂತ. ಸ್ಟಾರ್ಟಿಂಗಿಂದ ಸುಮಾರು ಟೈಮ್ ಮಾಡಬೇಕು. ಒಂದು 26 ಅರೌಂಡ್ 26ವರೆಗೂ ನಾವು ಮಾಡಬೇಕಾಗತ್ತೆ ಕರೆಕ್ಟಾಗಿ. ಸೊ 26 ಕಂಬಗಳಿಗೆ ನಾವು ಈ ಥರ 3 ಚೈನ್ ಆ ಥರ ಕೌಂಟ್ ಮಾಡ್ಕೊಳ್ಳೋದಕ್ಕಿಂತ ಫ್ರೆಂಡ್ಸ್ ಇನ್ನೂ ಒಂದು ಟೈಪ್ ತೋರಿಸ್ತೀನಿ, ಅದು ನಿಮಗೆ ಈಸಿ ಆಗುತ್ತೆ. 26 ಕೌಂಟ್ ಮಾಡ್ಕೊಳ್ಳೋದು ಸ್ವಲ್ಪ ಟಫ್ ಆಗುತ್ತೆ, ಮತ್ತೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ ಒಂದು ಟೈಪ್ ತೋರಿಸ್ತೀನಿ ಕೌಂಟಿಂಗ್ಸ್ ಯಾವ ಥರ ಮಾಡ್ಕೋಬೇಕಂತ. ನೋಡಿ ಈ ಥರ 3 ಚೈನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ಮಾಡಬೇಕಂದ್ರೆ ಇವಾಗ ಬಾಕ್ಸಸ್ ನೋಡಿ, ಬೇಸ್ ಲೈನ್ ಸೆಕೆಂಡ್ ಸ್ಟೆಪ್ಪಲ್ಲಿ ಬಾಕ್ಸಸ್ ಹಾಕಿದ್ದೀವಲ್ಲ, ಆ ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್ವರೆಗೂ ನೀವು ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಿಂದ ಫಸ್ಟು, ಸೆಕೆಂಡು, ಥರ್ಡ್ ಬಾಕ್ಸ್ಗೆ ಸೆಂಟರ್ವರೆಗೂ ನೀವು ಮಾಡಬೇಕು ಫ್ರೆಂಡ್ಸ್. ಅಂದರೆ ಥರ್ಡ್ ಬಾಕ್ಸ್ ಕಂಪ್ಲೀಟ್ ಮಾಡಬೇಕು, ಅದ್ರ ಸೆಂಟರ್ ನೋಡ್ಕೊಳ್ಳಿ, ಅಲ್ಲಿ ಗಂಟ ಮಾಡ್ಕೋಬೇಕು. ಇವಾಗ ಥರ್ಡ್ ಬಾಕ್ಸ್ ಸೆಂಟರ್ವರೆಗೂ, ಥರ್ಡ್ ಬಾಕ್ಸಲ್ಲಿ 4 ಕಂಬ ಇರುತ್ತಲ್ವ, ಅದ್ರ ಸೆಂಟರ್ ಅಂದರೆ 2 ಕಂಬ ಆಗೋ ಗಂಟ ನಾನು ಮಾಡಿದ್ದೀನಿ. ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಫ್ರಿಲ್ಸ್ ಬಂದೇ ಬರುತ್ತೆ. ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್. ಸೊ ನೋಡಿ 1, 2, 3ನೇ ಬಾಕ್ಸ್ಗೆ ಮಧ್ಯದಲ್ಲಿ, ಇವಾಗ ಮಧ್ಯ ತೋರಿಸ್ತೀನಿ. 3ನೇ ಬಾಕ್ಸ್ಗೆ ಮಧ್ಯದಲ್ಲಿ ನಾನು ತೊಗೋತೀನಿ. ಸೊ ಮಧ್ಯದಲ್ಲಿ ಅಂದರೆ 2 ಕಂಬ, ನೀವು ನೀಟಾಗಿ ಗೊತ್ತಾಗುತ್ತೆ. ಟ್ರಯಾಂಗಲ್ದು ಕಾರ್ನರ್ ಅಂದರೆ ಟಿಪ್ ಮೇಲೆ ನೀಟಾಗಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಕಂಬ ಕೂಡ ನಿಮಗೆ ಇದಾಗುತ್ತೆ. ಈ ಬಾಕ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ನಮಗೆ ಸೆಂಟರ್ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ.
ಆ ಆರ್ಚು ಈ ಆರ್ಚು ಥರ್ಡ್ ಸ್ಟೆಪ್ ಆರ್ಚ್ಗಳು ಜಾಯಿನ್ ಆಗಿರುತ್ತಲ್ಲ ಅಲ್ಲಿ ಗಂಟ ಎಕ್ಸ್ಟ್ರಾ ನಾನು 3 ಚೈನ್ 2 ಸತಿ ಹಾಕೋತೀನಿ. ಎಕ್ಸ್ಟ್ರಾ 2 ಸತಿ ನಾನು 3 ಚೈನ್ ಹಾಕ್ಕೊಳ್ತೀನಿ. ಅಂದರೆ ಅದೇ 3ನೇ ಬಾಕ್ಸು ಕಂಪ್ಲೀಟಾಗಿ ಕವರ್ ಆಗಬೇಕು. ಸೊ ಅದು ಹಂಗೆ ಗೊತ್ತಾಗಲ್ಲ, ಪೂರ್ತಿ ಕವರ್ ಆಗೋದು ಕರೆಕ್ಟಾಗಿ ಬರಲ್ಲ ಅಂದ್ಬಿಟ್ಟು ನಾನು ಸೆಂಟರ್ದು ತೋರಿಸ್ದೆ. ಸೆಂಟರ್ ಅಂದರೆ 2 ಆರ್ಚ್ ಜಾಯಿನ್ ಆಗಿರುತ್ತಲ್ಲ ಅಲ್ಲಿ ಸೆಂಟರ್ ಬರುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ 2 ಸತಿ 3 ಚೈನ್ ಹಾಕ್ಕೋಬೇಕು. ಆವಾಗ ಹಾಕ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಕಂಪ್ಲೀಟಾಗಿ ಥರ್ಡ್ ಬಾಕ್ಸು ಕಂಪ್ಲೀಟಾಗಿ ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಾರದ ಮೇಲೆ ಮಾಡಿಬಿಟ್ಟು ಇಲ್ಲಿ ಸೆಕೆಂಡ್ ಬಾಕ್ಸು ಪಕ್ಕದ ಬಾಕ್ಸು ನೋಡಿ, ಥರ್ಡ್ ಬಾಕ್ಸ್ವರೆಗೂ ನಾನು ಹಾಕ್ಕೊಂಡಿದ್ದೀನಿ ಅಲ್ವಾ, 3ನೇ ಬಾಕ್ಸು, ಇದು 2ನೇ ಬಾಕ್ಸು ಅಂದರೆ ಪಕ್ಕದ್ದು ಹಿಂದೆ ಬಾಕ್ಸ್ಗೆ ಸೆಂಟರ್ ನೋಡ್ಕೊಳ್ಳಿ. ಸೊ ಹಿಂದೆ ಬಾಕ್ಸು ಸೆಂಟರ್ ಆರ್ಚ್ ಮಧ್ಯ ನೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೆಂಟರ್ ನೋಡ್ಕೊಳಲ್ಲ. ಮತ್ತು ಅಲ್ಲಿಂದ 3 ಚೈನ್ ಒಂದು ಬಾಕ್ಸು ಸೆಕೆಂಡ್ 3 ಚೈನ್ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕ್ತೀನಿ. ಆ ಸೆಂಟರ್ ನೋಡಿಕೊಂಡು ಒಂದು 3 ಚೈನ್ನ ಸ್ಕಿಪ್ ಮಾಡಿ ಇನ್ನೂ ಒಂದು 3 ಚೈನ್ ಒಳಗಡೆ ನಾನು ನೀಡಲ್ನ ಹಾಕಿ ಈ ದಾರ ಎಳೆದಿರ್ತೀವಲ್ಲ ಆ ಥ್ರೆಡ್ನ ಎಳ್ಕೊಂಡು ಬಂದು ಇವಾಗ ಲಾಕ್ ಮಾಡ್ಕೊಳ್ತೀನಿ. ಈಗ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ನಮಗೆ ಫ್ಲವರ್ ಶೇಪ್ ಒಂದು ಬರುತ್ತೆ ಫ್ರೆಂಡ್ಸ್, ಅಂದರೆ 3D ಫ್ಲವರ್ ಶೇಪು. ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ನೀಟಾಗಿ ಕೂರಿಸ್ಬೇಕು ಅದನ್ನು. ಮತ್ತು ಅಲ್ಲಿಂದ 3 ಚೈನ್ ಮಾಡ್ತೀನಿ. ನೆಕ್ಸ್ಟ್ ಎಲ್ಲಿ ನಾವು ಕಂಬಕ್ಕೆ ಲಾಕ್ ಮಾಡಿದ್ವಿ ಅದರ ನೆಕ್ಸ್ಟ್ ಕಂಬದ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್, ನೆಕ್ಸ್ಟ್ ಕಂಬದ 1 ಚೈನ್ ಗ್ಯಾಪಲ್ಲಿ ಲಾಕ್. ಈ ರೀತಿ ಮತ್ತೆ ಇವಾಗ ಏನು ಬಾಕ್ಸ್ ಇದೆ ಅಲ್ವಾ, ಥರ್ಡ್ ಬಾಕ್ಸ್ ಕಂಪ್ಲೀಟ್ ಆಗಿದೆ, ಅದನ್ನು ಕೌಂಟ್ ಮಾಡಿ ಅಲ್ಲಿಂದ 3 ಬಾಕ್ಸಷ್ಟು ನಾವು ಹಾಕಬೇಕು. ಇದೇ ಥರ 3 ಚೈನ್ ನೋಡಿ, 1 ಬಾಕ್ಸ್, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್ ಸೆಂಟರ್ವರೆಗೂ ನಾನು ಇವಾಗ 3 ಚೈನ್ನ ಹಾಕ್ಕೊಂಡು ಹೋಗ್ತೀನಿ. ಥರ್ಡ್ ಬಾಕ್ಸ್ ಸೆಂಟರ್ವರೆಗೂ 3 ಚೈನ್ಸ್ನ ಹಾಕ್ಕೊಂಡು ಹೋಗ್ತೀನಿ. ಸೊ ನೋಡಿ, ಫ್ಲವರ್ ಆಗಿದ ತಕ್ಷಣ ಬಾಕ್ಸ್ ಇರುತ್ತೆ ಅಲ್ವಾ, ಫ್ಲವರ್ ಕೆಳಗಡೆ ನೋಡಿ ಈ ಥರ 1 2 3 1 2 3 ಥರ್ಡ್ ಬಾಕ್ಸು ಸೆಂಟರ್ವರೆಗೂ ನೋಡಿ, ಸೆಂಟರ್ ಜಾಯಿನ್ ಆಗಿರೋ ಕಡೆ ಲಾಕ್ ಬಂದಿದೆ. ಅದಾದಮೇಲೆ 2 ಸತಿ ಎಕ್ಸ್ಟ್ರಾ 3 ಚೈನ್ ಹಾಕಿದ್ದೀನಿ. ಈ ಕಂಬ ಫಿಲ್ ಆಗೋಷ್ಟು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅಂದರೆ ನಿಮಗೆ ಕೌಂಟಿಂಗ್ಸ್ ಸರಿಯಾಗಿ ಗೊತ್ತಾಗಲ್ಲ, ಅದಕ್ಕೆ ಸೆಂಟರ್ ನಾವು ಹೇಳೋದು. ಆ ಸೆಂಟರ್ ಅಂದರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ 2 ಆರ್ಚ್ ಜಾಯಿನ್ ಆಗಿರೋ ಕಡೆ. ಮತ್ತು ಪಕ್ಕದ ಬಾಕ್ಸೇ ನೋಡಿ, ಬ್ಯಾಕ್ ಬಾಕ್ಸೇ ಸೆಕೆಂಡ್ ಬಾಕ್ಸಲ್ಲಿ ಅದ್ರ ಕೂಡ ಸೆಂಟರ್ ನೋಡ್ಕೋಬೇಕು ನೋಡಿ, ಸೆಂಟರ್ ಎಲ್ಲಿ ಲಾಕ್ ಇದೆ ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ 3 ಚೈನ್ ಬಿಟ್ಟು ನೆಕ್ಸ್ಟ್ 3 ಚೈನ್ಗೆ, ಈ ಸೈಡು ಕೂಡ 2ನೇ 3 ಚೈನ್ಗೆ ಸೆಂಟರ್ನ ಬಿಟ್ಟು ಸೆಂಟರ್ ಲಾಕ್ ನೋಡ್ಕೊಳ್ಳಿ. ಫಸ್ಟ್ 3 ಚೈನು, ಸೆಕೆಂಡ್ 3 ಚೈನ್ಗೆ ನಾನು ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು ಈ ಥರ ದಾರನ ಎಳೆದಿರ್ತೀವಲ್ಲ, ಸೊ ಆ ಥ್ರೆಡ್ನ ಈ ಪಾಯಿಂಟಿಗೆ ಅಂದರೆ 3 ಚೈನ್ ಗ್ಯಾಪಲ್ಲಿ ಆ ಥ್ರೆಡ್ನ ಎಳ್ಕೊಬಂದು ಅಂದರೆ ಜಾಯಿನ್ ಮಾಡಬೇಕು. ಎಳ್ಕೊಬಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ, ಅದು ಜಾಯಿನ್ ಆಗುತ್ತೆ. ಸೊ ನಮಗೆ ಎಂಬೋಸಿಂಗ್ ಟೈಪು ಒಂದು ಫ್ಲವರ್ ಟೈಪ್ ಬರುತ್ತೆ. ಮತ್ತು 3 ಚೈನ್ ಮಾಡಿ ನೆಕ್ಸ್ಟ್ ಕಂಬ ಆಗಿ 1 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡಿ, ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಈ ಡಿಸೈನ್ ಆ್ಯಕ್ಚುಲಿ ಒಂದು ಬೀಡನ್ನ ಹಾಕ್ಬಿಟ್ಟು ನಾನು ತೋರಿಸಿದ್ದೆ. ಸೊ ವಿತೌಟ್ ಬೀಡ್ ಡಿಸೈನು ಇದನ್ನು ತೋರಿಸ್ತಾ ಇರೋದು. ಒಂದು ಚೂರಿಗೂ ನಮಗೆ ಇದು ಕೌಂಟಿಂಗ್ಸ್ ಇದಾಗುತ್ತೆ ಫ್ರೆಂಡ್ಸ್. ಆರಾಮ್ಸಾಗೆ ಈ ಥರ ಮಾಡ್ಕೊಂಡು ಹೋಗ್ಬೋದು, ಹೆವಿ ಡಿಸೈನು. ಸೊ ಈ ರೀತಿ ಮತ್ತೆ ಫ್ಲವರ್ ಕೆಳಗಡೆ ಇರೋ ಫಸ್ಟ್ ಬಾಕ್ಸ್ ಅಂತ ಲೆಕ್ಕ ಹಾಕಿ ಥರ್ಡ್ ಬಾಕ್ಸ್ವರೆಗೂ ನಾವು ಮಾಡ್ಕೊಂಡು ಹೋಗಬೇಕು. ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡಿ, ವಿತೌಟ್ ಕುಚ್ಚು ಈ ರೀತಿ ಬರುತ್ತೆ, ವಿತೌಟ್ ಬೀಡು ವಿತೌಟ್ ಕುಚ್ಚು. ಇದು ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ. ಸ್ವಲ್ಪ ಪ್ರೆಸ್ ಮಾಡಬೇಕು ಈ ಫ್ಲವರ್ಸು, ಆದರೂ ಬೆಂಡ್ ಆಗ್ತಾಯಿದೆ ಅಂದರೆ ಒಂಚೂರು ಆ ಫ್ಲವರ್ ಕೆಳಗಡೆ ಒಂದೇ ಒಂದು ಪಾಯಿಂಟ್ ಗಮನ ಇಟ್ಟುಬಿಟ್ಟು, ಸೊ ಅದ್ರ ಕೆಳಗಡೆ ಒಂದು ಪಾಯಿಂಟ್ ಗಮನ ಇಟ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೈಡಲ್ಲಿ ಸ್ಟಿಕ್ ಮಾಡೋದು ಬೇಡ ಫ್ರೆಂಡ್ಸ್, ನಾವು ಪ್ರೀವಿಯಸಲ್ಲಿ ಸೈಡಲ್ಲಿ ಸ್ಟಿಕ್ ಮಾಡೋದನ್ನ ತೋರಿಸಿದ್ದೆ, ಬಟ್ ಸೈಡಲ್ಲಿ ಬೇಡ, ಯಾಕಂದರೆ ಎಂಬೋಸಿಂಗ್ ಫಿನಿಶಿಂಗ್ ಬರಬೇಕಲ್ವ ನಮಗೆ. ಸೊ ಟಾಪಲ್ಲಿ ಮೇಲೇ
ಆ ಗ್ರೀನ್ ಕಲರ್ ಏನು ನಮಗೆ ಜಾಸ್ತಿ ಪಾರ್ಟ್ ಕಾಣಿಸ್ತಿದೆ ಅಲ್ಲಿ ಹಿಂದೆಗಡೆ ಒಂದು ಗಮ್ ಇಟ್ಟರೆ ಸಾಕಾಗುತ್ತೆ. ನೀಟಾಗಿ ಈ ಥರ ಬರುತ್ತೆ. ಎರಡೆರಡು ಕಲರ್ ಕುಚ್ಚು ಕಟ್ಕೊಂಡಿದ್ದೀನಿ ನಾನು, ಗ್ರೀನ್ 2 ಪಿಂಕ್ 2 ಆ ಥರ. ಸೊ ಓವರಾಲ್ ಡಿಸೈನ್ ಈ ರೀತಿ ಇದೆ. ತುಂಬ ಚೆನ್ನಾಗಿದೆ ಡಿಸೈನ್, ತುಂಬ ನೀಟಾಗಿ ಬರುತ್ತೆ. ವಿತೌಟ್ ಬೀಡು ಹೆವಿ ಬ್ರೈಡಲ್ ಡಿಸೈನ್ ಅಂದರೆ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1200 to 1500ವರೆಗೂ ಚಾರ್ಜ್ ಮಾಡ್ತಾರೆ. ತುಂಬ ವರ್ಕ್ ಇದೆ ಇದು, ಪೇಷನ್ಸಿಂದ ಟೈಮ್ ಕೂಡ ತೊಗೊಳುತ್ತೆ. ಆರಾಮ್ಸಾಗಿ ಮಾಡ್ಕೊಂಡು ಹೋಗ್ಬೋದು, ಬಟ್ ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಕೌಂಟಿಂಗ್ಸ್ ಗೊತ್ತಾದರೆ ನಿಮಗೆ ಕಷ್ಟ ಅನಿಸಲ್ಲ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.